ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ಹೊಸದಾಗಿ ಯೂಟ್ಯೂಬ್ ಓಪನ್ ಮಾಡೀನಿ. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಂಗೆ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ದೇವಸ್ಥಾನಕ್ಕೆ ಹೋಗಿ ಲೈಕ್ ಪೂಜೆ ಮಾಡಿಸಿತ್ತು. ಕಾರಣ ಏನಂತಂದರೆ ನನ್ನ ಮಗನಿಗೆ ಮ್ಯಾಲಿಂದ ಹಲ್ಲು ಬಂದವ. ಅದು ಸಾದ್ರ ಮಾವ ಮತ್ತಂದು ನನ್ನ ಮಗ ಭೇಟಿ ಆಗಬಾರ್ದು ಮತ್ತು ನೋಡಬಾರ್ದು. ಅದು ಪೂಜೆ ಆದ ತಕ್ಷಣ ನೋಡ್ಬೋದು ಅಂತಂದ್ರೆ ನಾವು ಹನುಮಾನ್ ದೇವ್ರಿಗೆ ಹೋಗಿ ಆಮೇಲೆ ಅಲ್ಲಿ ಪೂಜೆ ಮಾಡಿಸಿ ಮತ್ತು ಒಂದು ಹಲ್ಲೊಳಗಿನ ಸ್ವಲ್ಪ ಬ್ಲಡ್ ತೆಗೆದು ಅವನಿಗೆ ಹಣೆ ಮೇಲೆ ತಿಲಕ ಹಚ್ಕೋಬೇಕಂತೇನೋ ರೂಲ್ಸ್ ಐತಿ. ಸೊ ಹಂಗಾಗಿ ನಾವು ಹನುಮಾನ್ ದೇವ್ರಿಗೆ ಹೋಗ್ವಿ. ನಮ್ಮಮ್ಮ ನನಗೆ ಪೂಜೆ ಮಾಡು ಅಂತ ಹೇಳಿದ್ರು, ನಾನೇ ಪೂಜೆ ಮಾಡತ್ತಿದ್ದ. ಇವಾಗ ಪೂಜೆ ಎಲ್ಲ ಮುಗೀತು. ನಾವು ಮತ್ತು ಇವಾಗ ಹಲ್ಲು ಬಂದಿದ್ದಲ್ಲ, ಅದು ಸಾದ್ರ ಮಾವ ಮತ್ತಂದ್ರೆ ನನ್ನ ಮಗನಿಗೆ ಅವ ಬ್ಲಡ್ ತೆಗೆಯೋದಿತ್ತು. ಆ ಕಾರ್ಯ ಸ್ಟಾರ್ಟ್ ಆಯಿತು. ಅವ ತೆಗಿಲಾಕ ಜರ ಹೆದರ್ಲತ್ತೀನಿ. ಯಾಕಂತಂದರೆ ಬ್ಲಡ್ ಎಲ್ಲ ಸ್ವಲ್ಪ ಚುಚ್ಚಿದ್ರೆ ನೋವಾಗ್ತದೆ ಅಂತ ಹೇಳಿಕೆ ಸ್ವಲ್ಪ ಜಾಸ್ತಿ ಇದಲ್ಲತ್ತಿನೋ ಫೀಲ್ ಅಲ್ಲತ್ತಿನೋ. ಆಮೇಲೆ ಅಳ್ಮೋತಿಗೂ ಬಂದಿನಿ ಅವನು ನನ್ನ ತಮ್ಮ. ಆಮೇಲೆ ಹಿಂಗೆ ಮಾಡಿ ಅಷ್ಟು ಮಾಡಿಗೆ ತೆಗೆದೆ. ಬಟ್ ಅವು ಎಷ್ಟು ಕಾಡಿಸ್ಲತ್ತೀನಿ ಅಂದ್ರೆ ಅಷ್ಟು ತೆಗಿಯೋಗೊಟ್ಟಲ್ಲ ಹೋಗಿನವ. ಆಮೇಲೆ ಹಿಂಗೆ ಒಂದು ಸ್ವಲ್ಪ ಚುಚ್ಚಿ ನಂತರ ತೆಗ್ದ ಸ್ವಲ್ಪ ಇದು ಆ ಕಾರ್ಯ ಮುಗೀತು. ಬ್ಲಡ್ ತೆಗ್ದಿದ್ದು. ಬಟ್ ಬ್ಲಡ್ ತೆಗ್ದ ನಮ್ಮ ತಮ್ಮಗೆ. ಆಮೇಲೆ ನನ್ನ ಮಗನಿಗೆ ನಮ್ಮಮ್ಮ ತರಬೇಕಿತ್ತು ಸೀರೆ, ಬ್ಲೌಸು, ಆಮೇಲೆ ಅವನಿಗೆ ಬಟ್ಟೆ. ಮತ್ತು ನಾನು ನಮ್ಮಮ್ಮಗೆ ಬ್ಲೌಸು, ಆಮೇಲೆ ನಮ್ಮ ತಮ್ಮನಿಗೆ ಶಲ್ಯ, ಆಮೇಲೆ ಟಾವೆಲ್ಲು ತೊಗೊಂಡು ಬರ್ತೈತು. ಆ ಕಾರ್ಯ ತಂದು ಆಮೇಲೆ ನಮ್ಮಮ್ಮನೇ ನನಗೆ ಕೂಕಮ್ಮ ಎಲ್ಲ ನಮ್ಮ ತಮ್ಮ ಕೂಕಮ್ಮ ಇಟ್ಟು ನನ್ನ ಮಗನಿಗೆ ಬಟ್ಟೆ ಉಡ್ಸು ಅಂತ ಹೇಳಿದ್ರು. ನಾನು ನನ್ನ ಮಗನಿಗೆ ಬಟ್ಟೆ ಉಡಿಸ್ದೆ. ಆಯಿತು. ನನಗೆ ನಮ್ಮ ತಮ್ಮಗಂದ್ರೆ ಟೋಪಿ ಮತ್ತಂದ್ರೆ ಟಾವೆಲ್ ಹಾಕಿ ಇಡ್ಲತ್ತಿದ್ರು. ಇದು ಏನೋ ನೇಮ ಅಂತ. ಸೊ ಇದು ಮಾಡ್ಬೇಕಂತ ನಾವು ಹನುಮಾನ್ ದೇವ್ರಿಗೆ ಎಲ್ಲ ಮುಗೀತು. ಆಯರಿ ಮಾಡೋದು ಮತ್ತು ಮಾಡಿಸ್ಕೊಂಬೋದು. ಇವಾಗ ಒಂದು ಸತಿ ನಾವೆಲ್ಲ ಬಟ್ಟೆ ಇದು ಮಾಡ್ಕೊಂಡಿವಲ್ಲ, ಹೋಗಿ ದೇವ್ರಿಗೆ ಸಹ ಮಾಡಿ ಅಂತ ಹೇಳಿದ್ರು ನಮ್ಮ ಮಮ್ಮಿ. ಹೋಗಿ ದೇವ್ರಿಗೆ ಸಹ ಮಾಡಿದೆವು. ನನ್ನ ಮಗ ಇಲ್ಲಿ ಸುಸ್ಸು ಮಾಡಿನೋ, ನಾನು ಕೆಳಗೆ ಸುಸ್ಸು ಮಾಡೀನಿ ಅಂತ ಹೇಳತ್ತೀನೋ. ಆಮೇಲೆ ಮತ್ತೆ ಒಳಗೆ ಹೋಗಿ ಸಹ ಮಾಡಿದೆವು. ಇನ್ನೊಂದು ಸತಿ ಹೋಗಿ ಸಹ ಮಾಡಿರಿ ಬಟ್ಟೆ ಮಾಡ್ಕೊಂಡಿರಿ ಅಂತ ಹೇಳೋಣ. ಮತ್ತು ಸಹ ಮಾಡಿ ಮತ್ತು ಹೊರಗೆ ಬಂದು ಒಂದು ಫೋಟೋ ಹೊಡಿಸ್ಕೊತೀನೇನೋ. ಫೋಟೋ ಫೋಸ್ ಕೊಟ್ಟೆವು. ಆಮೇಲೆ ಲಾಸ್ಟಿಗೆ ಹೋಗ್ಲತ್ತೀವಿ. ಒಂದು ಫೋಟೋ ಫೋಸ್ ಕೊಟ್ಟಿವಿ, ಒಂದು ವೀಡಿಯೋ ಮಾಡ್ಲತ್ತೀವಿ. ನೋಡ್ರಿ ನಾನು. ಸೊ ಎಲ್ಲರೂ ನೋಡ್ಲತ್ತಿರು. ಲಾಸ್ಟಿಗೆ ಒಂದಿರಲಿ ಅಂತ ಹೇಳಿ ವೀಡಿಯೋ. ಸೊ ನಾವು ಏನು ಮಾಡಿದ್ರು ಭೀ ನನ್ನ ಮಗನ ವಿಷಯದಲ್ಲಿ ಅಥವಾ ಏನೇ ಇರಲಿ, ನಾನು ಎಲ್ಲ ಮೆಮೊರಿ ಥರ ಇಟ್ಕೋತೀನಿ. ಏನೇ ಪ್ರತಿಯೊಂದು ಹೊಸದಾಗ ಒಂದು ಬೆಳವಣಿಗೆ ಒಳಗೆ ಏನೇ ಚೇಂಜಸ್ ಆದ್ರೂ ಭೀ ನಾನು ಅದು ಒಂದು ಮೆಮೊರಿ ಅಪ್ಲೈ ಆಗಿ ವೀಡಿಯೋ ಮಾಡಿ ಇಟ್ಕೋತೀನಿ. ಇದೇ ಅಂತಲ್ಲ. ಸೊ ಪ್ರತಿಯೊಂದಿನೇ ನಾನು ನೆಕ್ಸ್ಟ್ ವೀಡಿಯೋದೊಳಗೆ ಹಾಕ್ತೀನಿ ಅದೆಲ್ಲ.